ಏನು ಮಣ್ಣು ಮಾರಾಟ ಮಾಡ್ತಾ ಇದ್ರ ರೈತರು ಹೊಡ್ಕೋತಾ ಇದ್ದಾರೆ? ರೈತರುಗಳು ರೈತರ ಜಮೀನಿಗೆ ರೈತರು ಸೇರಿರೋ ಕೆರೆ ಒಳಗೆ ತುಂಬ್ಕೊಂಡ್ಬಂದು ಹೊಡ್ಕೊತಾ ಇರೋದು. ಟ್ಯಾಕ್ಟ್ರುಗಳು ಹಾಕ್ಬೋದು, ಜೆ ಸಿ ಪಿಯವ್ರು ಹಾಕ್ಬೋದು, ಅವೆಲ್ಲ ನಮ್ಮ ರೈತರುಗಳು ಅವ್ರ ಅಕ್ಕಪಕ್ಕ ನಮ್ಮ ಊರುಗಳವೆ ಜೆ ಸಿ ಪಿಗಳು, ನಮ್ಮೂರುಗಳವೆ ಟ್ಯಾಕ್ಟ್ರುಗಳು, ನಮ್ಮ ರೈತರುಗಳವೆ ಅವ್ನು ಜೂನ್ ಹೊಡೆಯೋದು ಅವ್ನು ನೋಡ್ಕೊಡೋದು. ಈ ಥರ ಮಾಡ್ಕೊಂಡು ನಾವು ನಮ್ಮ ಏನೋ ಕಷ್ಟಗಳನ್ನ ನೀಡ್ಕೊಂಡು ಹೋಗ್ತಾ ಇರೋಂಥದ್ದು. ಈ ಸಂದರ್ಭ ಅಲ್ಲಿ ಒಂದು ವಾರದಿಂದಲೂ ಹೊಡಿತಾವ್ರೆ, ಪೊಲೀಸರು ಒಂದು ವಾರದಿಂದಲೂ ಬರ್ತಾವ್ರೆ, ಬಂದು ಏನೋ ಅಲ್ಲಿ ಯಾರ ಹತ್ರ ಮಾತಾಡ್ಕೊಳ್ಳೋರು ಬರೋರು. ಬಟ್ ಹೊಡಿಲೇಬೇಡ ನೀವು ಕುಡಿ, ಇದಕ್ಕೇನೋ ನೀವು ಲೈಸೆನ್ಸ್ ತಗೋಬೇಕು ಅಂತಲೋ ಅಥವಾ ಯಾವ ಥರ ಪರ್ಮಿಷನ್ ತಗೋಬೇಕು ಅಂತ ಹೇಳಿದರೆ ಅದು ಮೀರಿ ಯಾರೂ ಹೊಡಿಯೋಕೆ ಹೋಯ್ತಿಲ್ಲ ರೈತರುಗಳು. ಈಗ ಒಂದು ವಾರದಿಂದ ಈಗ ನಾನು ಹೊಡ್ಕೊಂಡಿದ್ದೀನಿ, ಇವತ್ತು ಹಿಡ್ಕೊಂಬಂದ್ಬಿಡ್ತಾರೆ. ಬೇರೆ ಯಾರು ಅನ್ಕೊತಾರೆ, ಇಲ್ಲೇನೋ ನಡೀತಾ ಇದೆ ಸಮಥಿಂಗ್ ವ್ಯವಹಾರಗಳು, ಇವರೇ ಹಿಡಿಸ್ಕೊಟ್ರು, ಶಿವರಾಜ್ನಿಗೆ ಹೇಳಿ ಹಿಡ್ಸ್ಕೊಟ್ಬಿಟ್ಟಿರ್ಬೋದು, ಹಿಂಗೆ ಅಂತಾರೆ. ಈಗೇನು ರೈತರಿಗಂತೂ ಮಣ್ಣು ಹೊಡ್ಕೊಳ್ಳೇಬೇಕು. ಕೆರೆ ತುಂಬ ಹೋಗೋದು ನೋಡ್ಕೊಂಬಂದೇನೆ, ಸ್ನಾನ ಹೋಗಿ ಆ ಕೆರೆ ಒಳಗಡೆ 3 ಅಡಿನೂ ನೀರು ನಿಂತ್ಕೊಳ್ಳಿ ಸಿಗ್ತಿಲ್ಲ, ಎಲ್ಲ ಫುಲ್ ಫಿಲ್ಲಾಗಿ ಹೋಗೋದು ಮಣ್ಣು. ಈಗ ಒಂದು 3 ಅಡಿ ನೀಟಾಗಿ ಎತ್ಕೊಂತವ್ರೆ ರೈತರುಗಳು. ಯಾರೂ ಗುಂಡಿ ಇಕ್ತಾ ಇಲ್ಲ. ಅಲ್ಲಿ ಹಿಂದೆ ಏನಾರು ಬರ್ಗೋರು ಗುಂಡಿ ಇಕ್ಬಿಟ್ಟು 15 ಅಡಿ 20 ಅಡಿ ಹಾಳು ಮಾಡ್ಬಿಟ್ಟು ಹೋಗಿದ್ವಿ. ಈಗ ಯಾರು ರೈತರು ಆ ಕೆಲಸ ಮಾಡಿಲ್ಲ, ಎಲ್ಲ ನೀಟಾಗಿ ಆ ಗಿಡ ಎಲ್ಲ ಕಿತ್ತಾಕೊಂಡು ತುಂಬ್ಕೊಂಬರ್ತಾವ್ರೆ. ಅದು ಕೆರೆನೂ ಅನುಕೂಲ ಆಯ್ತದೆ, ರೈತರಿಗೂ ಅನುಕೂಲ ಆಯ್ತದೆ. ಇವತ್ತಿನ ಇದರಲ್ಲಿ ಈ ಮಳೆನೂ ಕೈ ಕೊಡ್ತಾ ಇದೆ. ಗೊಬ್ಬರದ ರೇಟ್ ಸಿಗೋದೇ ಇಲ್ಲ ಅಂತವ್ರೆ, ಗೊಬ್ಬರ ಏನು ನಮ್ಮ ರಾಸಾಯನಿಕ ಗೊಬ್ಬರ. ಈ ಸಂದರ್ಭದಲ್ಲಿ ಏನೋ ಒಂಚೂರು ಆ ರೈತರು ಮಣ್ಣು ಗಿಣ್ಣು ಹೊಡ್ಕೊಂಡು ಒಂಚೂರು ಅವ್ರ ಜೀವನಕ್ಕಾದ್ರೂ ಬೆಳ್ಕೊಳ್ಳೋಕ್ಕೆ ಆ ತೋಟಕ್ಕೆ ಅನುಕೂಲ ಆಯ್ತದೆ. ಇದನ್ನು ಸರ್ಕಾರದವರೇ ಈಗ ಮೊನ್ನೆ ಮೀಟಿಂಗಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳು ಹೇಳೋರೆ, ಶಾಸಕರುಗಳು ಹೇಳೋರೆ, ರೈತರುಗಳು ಯಾರು ತೊಂದರೆ ಕೊಡಬೇಡಪ್ಪ ಮಣ್ಣು ಹೊಡ್ಕೊಳ್ಳಿ ಅಂತ. ಅವ್ರು ನೀಟಾಗಿ ಹೊಡಿತಾ ಇದ್ದಾಗ ಈ ಥರ ತೊಂದರೆ ಕೊಡೋದು ಅಧಿಕಾರಿಗಳಿಗೂ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅದೇನು ಈಗಲೂ ಬೇಕಾದ್ರೆ ಅವರು ಸಾಹೇಬ್ರ ಕಾರನಿಗೆ ಹೇಳಿ ಈ ಥರ ಹೊಡ್ಕೊಳ್ರಪ್ಪ ಅಂದರೆ ಅದೇ ಥರನೇ ಹೊಡ್ಕೊಳ್ಳೋದು. ಅದೇನಾದ್ರೂ ಮಾರಾಟ ಮಾಡ್ತಾರೆ, ಎಲ್ಲ ರೈತರೇ ಹೊಡ್ಕೊತಾ ಇರೋದು. ಎಲ್ಲ ರೈತರ ಮಕ್ಕಳುಗಳೇ, ಇಲ್ಲಿ ಬಂದಿರೋರೆಲ್ಲರೂ ರೈತರ ಮಕ್ಕಳುಗಳೇ. ನಾನು ತೊಂದರೆ ಕೊಡಬೇಡಿ ಅಂತ ನಾನು ನಿಮ್ಗೂ ಅಂದರೆ ಕೇಳ್ಕೊತೀನಿ.